ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹ್ಯಾಂಗದಿರಿ ಅಂತ ಹೇಳ್ಬಿಟ್ಟು ಒಂದು ಮಸ್ತ್ ಕಮೆಂಟ್ ಹಾಕ್ರಿ. ಬನ್ನಿ ಇವತ್ತಿಂದು ನನ್ನ ಡೇ ಹೋಗುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ ಫ್ರೆಂಡ್ಸ. ಎಲ್ರದ್ದು ನಾಷ್ಟ ಆತೇನೋ, ಚಹಾ ಕುಡಿದ್ರೇನು, ಎಲ್ರದ್ದು ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡ್ಲಿಕ್ಕತ್ತೈತಿ, ಏನೇನು ಮಾಡ್ಲಿಕ್ಕತ್ತೀರ, ಹಬ್ಬದ ವಿಶೇಷ ಅಡುಗೆಗಳನ್ನ ಅಂತಂದು ಹೇಳ್ಬಿಟ್ಟು ಕಮೆಂಟ್ಗಳನ್ನ ಹಾಕ್ತಾಯಿರಿ. ಯಾರ್ಯಾರೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡ್ರಿ ಹಬ್ಬಕ್ಕೆ. ನಂದು ನೋಡಿ ಫ್ರೆಂಡ್ಸ್, ಇಷ್ಟು ಏನಿಲ್ಲ, ಎಲ್ಲ ಕೆಲಸ ಮುಗಿಸ್ಕೊಂಡೆ, ಅಡುಗೆಗೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ದೊಣ್ಣೆ ಮೆಣಸಿನ್ಕಾಯಿ ಹುರಿತಾ ಇದ್ದೆ, ಸ್ವಲ್ಪ ಇದ್ವು, ಅವು ಹೈಬ್ರಿಡ್ ಇದ್ವು, ಸೊ ಹಂಗಾಗಿ ಹುರಿತಾ ಇದ್ದೆ. ಸ್ವಲ್ಪ ಉಪ್ಪು ಖಾರ ಹಾಕಿ ಹುರಿದ್ರೆ ರೊಟ್ಟಿಯಲ್ಲಿ ಕಡ್ಕೊಂಡು ತಿನ್ಲಿಕ್ಕೆ ಎಂಥ ಮಜಾ ಅಂತೀರ ಅಲ್ವಾ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಮಿಸ್ ಮಾಡಬೇಡ್ರಿ, ಖಂಡಿತ ನಿಮ್ಗೆ ಇಷ್ಟ ಆಗ್ತೈತಿ. ಮತ್ತು ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಮತ್ತು ಸಬ್ಬಸ್ಗೆ ಬೇಳೆ ಪಲ್ಯ ಮಾಡ್ಬೇಕಂತಂದೇಳಿ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಕೆಲಸ ಎಲ್ಲ ಮುಗಿಸ್ಕೊಂಡೆ, ಬೆಂಡೆಕಾಯಿ ತೊಳೆದಿಟ್ಕೊಂಡಿದ್ದೆ, ಬೆಂಡೆಕಾಯಿ ಫ್ರೈ ಮಾಡಬೇಕಂತ ಹೇಳಿ. ಏನಾದರೂ ಮಾಡ್ಕೊಂಡು ತಿನ್ನಬೇಕಲ್ವ, ರಜೆ ಇರುತ್ತೆ ಅಲ್ವಾ, ಆವಾಗ ನಮಗೇನು ಸೇರ್ತದೆ ಅದನ್ನ ನಾವು ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ನಬೇಕು ಫ್ರೆಂಡ್ಸ್. ಅದರಲ್ಲಿರೋ ಖುಷಿ ಸಂತೋಷ ಮತ್ತು ಯಾವುದ್ರಲ್ಲಿ ಸಿಗೋಂಗಿಲ್ಲ ನೋಡ್ರಿ. ನನಗರ ಭಾಳ ಖುಷಿ ಆಗ್ತೈತ್ರಿ. ನನಗೆ ಅಡುಗೆ ಮಾಡೋದಂದ್ರೆ ಭಾಳ ಸೇರ್ತತ್ರಿ. ಅದೇನೇ ಇರಲಿ ರೀ, ಬರ್ದೇ ಇದ್ರೂ ಮಾಡೋಕ್ಕಾದ್ರೆ ಟ್ರೈ ಮಾಡ್ತೀನಿ, ಅಷ್ಟು ಸೇರ್ತೈತೆ ನನಗೆ ಅಡುಗೆ ಮಾಡಲಿಕ್ಕೆ. ನೋಡಿ, ಅಲ್ಲಿ ಸಬ್ಬಸ್ಗೆ ಸೊಪ್ಪನ್ನ ಹೆಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ. ಹೆಚ್ಚಾಕೊಟ್ಕೊಂಡಿಲ್ಲ, ಸಾರಿ, ಹಂಗೆ ಇಟ್ಟಿದ್ದೆ. ನೀರಾಗಿ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲೇ ಹಾಕಿಟ್ಟಿದ್ದೆ. ಯಾಕಂದರೆ ಮಣ್ಣೆಲ್ಲ ಕೆಳಗೆ ಕುಂದ್ರುತತಿ ಅಂತ ಹೇಳ್ಬಿಟ್ಟು, ಮಣ್ಣು ಬಿಡಲಿ ಅಂತ ಹೇಳ್ಬಿಟ್ಟು. ಹಂಗೆ ಬದನೆಕಾಯಿ ತೊಕ್ ಮಾಡ್ಬೇಕಂತ ಹೇಳಿ ಬದನೆಕಾಯಿನೂ ಸಹ ಎತ್ತಿಟ್ಟಿದ್ದೆ. ನೋಡಿ ಯಾವ ರೀತಿ ಹೊಡೆದಿದೆ ನೋಡಲ್ಲಿ. ಸಬ್ಬಸ್ಗೆ ಸೊಪ್ಪು ನೀರಲ್ಲಿ ಹಾಕಿದ್ದೀನಿ. ಒಂದು 2-3 ಬದನೆಕಾಯಿನ ತೊಕ್ ಮಾಡ್ಬೇಕಂತ ತೊಗೊಂಡಿದ್ದೆ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು. ಹಿಂಗೆ ನೋಡಿ ಫ್ರೆಂಡ್ಸ್, ಏನಾದರೂ ಮಾಡ್ತಾ ಇರಬೇಕು ಹೊಸ್ದಾಗಿ ಅಲ್ವಾ. ಇದ್ರ ಮುಂದೆ ಯಾವುದು ಊಟ ಏನೂ ಅಲ್ಲ ಫ್ರೆಂಡ್ಸ್. ರೊಟ್ಟಿ ಊಟದ ಮುಂದೆ ಯಾವ ಊಟನೂ ಏನೂ ಅನಿಸೋದಿಲ್ಲ, ಅಷ್ಟು ಟೇಸ್ಟ್ ಇರುತ್ತೆ. ಇವೆಲ್ಲ ಐಟಮ್ಸ್ ಇಟ್ಕೊಂಡು ರೊಟ್ಟಿ ಜೊತೆ ತಿಂತಾ ಇದ್ದರೆ ಯಪ್ಪ. ನೋಡಿ, ಬೆಂಡೆಕಾಯಿನೂ ಸಹ ತೊಳೆದು ನೀರು ಇಡಲಿ ಅಂತಂದು ಹೇಳಿ ಹಾಕಿಟ್ಟಿದ್ದೆ ನಾನು. ಅವು ಸಹ ನೀರು ಇಳಿದಿದ್ದಾವೆ. ಇಷ್ಟು ಇವತ್ತಿಂದು ನಂದು ಡೇ ಈಗ ಹೋಗ್ತಾಯಿದ್ದೆ. ರಜೆ ಇತ್ತಂತೇಳಿ ಇಷ್ಟೆಲ್ಲ ಮಾಡ್ಕೊಳ್ತಾ ಇದ್ದೆ ಇವತ್ತು ಊಟ ಮಾಡಲಿಕ್ಕೆ. ಕೆಲವೊಂದು ಸಲ ಏನಾಗ್ಬಿಡುತ್ತೆ ಫ್ರೆಂಡ್ಸ್, ನಮಗೇನು ಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡ್ಕೋಬೇಕಂತ ಅಂದ್ಕೊಳೋ ಅಂಥ ಇದರಲ್ಲಿ ನಮಗೆ ಟೈಮೇ ಸಿಗೋಲ್ಲ. ನಮಗೋಸ್ಕರ ನಮಗೆ ಟೈಮ್ ಕೊಡೋಕ್ಕಾಗಂಗಿಲ್ಲ, ಅಷ್ಟು ಬ್ಯುಸಿ ಆಗಿಬಿಡ್ತೀವಿ ಕೆಲವೊಂದು ಸಲ. ಏನೂ ಮಾಡೋಕ್ಕೆ ಬರೋಂಗಿಲ್ಲಲ್ಲ, ಹೆಂಗೆ ಬರ್ತೈತೋ ಹಂಗೆ ಹೋಗ್ಬೇಕಲ್ವ, ಅದೇ ಲೈಫ್ ಅಂತಾರೆ. ನೋಡಿ ಯಾವ ರೀತಿ ಹುರಿದಿದ್ದೇವೆ ಅಂತ ಹೇಳಿ. ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಉಪ್ಪು ಹಾಕ್ಬಿಟ್ರೆ ಏನು ರುಚಿ ಅಂತೀರಾ ಅಲ್ವಾ. ಇದರಂಥ ರುಚಿ ಯಾವುದ್ರ ಮುಂದೆನೂ ಇರೋದಿಲ್ಲ. ಮತ್ತೆ ಬಂದೆ, ಹುರಿತಾ ಇದ್ದೆ, ನನ್ನ ಪಾಡಿ ನಾನು ಕೆಲಸ ಮಾಡ್ಕೊತ ಇದ್ದೆ. ನಿಮ್ಮದು ಏನೇನು ಅಡುಗೆ ಮಾಡಿದ್ದೀರಾ, ಹೆಂಗೆ ನಡೆದೈತಿ ನಿಮ್ಮದು ಡೇ ಅಂತ ಹೇಳ್ಬಿಟ್ಟು ಕಮೆಂಟ್ಗಳನ್ನ ಹಾಕ್ತಾಯಿರಿ, ಓಕೆನಾ. ನಮಗೂ ನಿಮ್ಮ ಕಮೆಂಟ್ಗಳನ್ನ ಓದಲಿಕ್ಕೆ ಭಾಳ ಖುಷಿ ಕೊಡ್ತೈತಿ ಫ್ರೆಂಡ್ಸ. ಹಂಗಾಗಿ ಯಾರು ಮಿಸ್ ಮಾಡಿಬಿಡ್ರಿ, ಕಮೆಂಟ್ಗಳನ್ನ ಹಾಕ್ತಾಯಿರಿ, ಖಂಡಿತ ರಿಪ್ಲೈ ಮಾಡ್ತೀನಿ ನಾನು, ಓಕೆನಾ. ಎಲ್ಲ ಬೇಗ ಅಡುಗೆ ಕೆಲಸ ಮುಗಿದು ಬಿಟ್ರೆ ಅಷ್ಟು ಖುಷಿ ಅಲ್ವಾ ಹೆಣ್ಮಕ್ಳಿಗೆ. ನಾವೇನಾದರೂ ಮಾಡೋ ಕೆಲಸ ಮಿಕ್ಕಿ ತಂದು ಬಿಟ್ಟರೆ ಅದು ಮತ್ತೆ ಒಳ್ಳೆ ಮಾಡೋಕೆ ಬೇಸರ ಆಗ್ತೈತಿ. ಬಟ್ ಇರೋ ಕೆಲಸ ಮಾಡಿ ಮುಗಿಸಿ ಕುಂತ್ಬಿಟ್ರೆ ಎಷ್ಟು ಖುಷಿ ಅಲ್ವಾ. ಎಲ್ಲ ಕೆಲಸ ಆಯ್ತಪ್ಪ ನಮ್ಮದು ಅಂತ ಹೇಳ್ಬಿಟ್ಟು. ಸಬ್ಬಸ್ಗೆ ಬೇಳೆ ಪಲ್ಯ ಮಾಡೋಕ್ಕೆ ಬೇಳೆನೂ ಹಾಕ್ಕೊಂಡಿದ್ದೆ. ನೋಡಿ, ಎಲ್ಲ ಹಾಕಿ ನೀರು ಹಾಕಿ ನಾನಂತರೂ ಅಳತೆ ಗಿಳತೆ ಏನೂ ಮಾಡೋದಿಲ್ಲ. ಇಷ್ಟಿತ್ತು ಇವತ್ತಿಂದು ನಂದು ಡೇ. ಬಿಸಿ ಬಿಸಿ ರೊಟ್ಟಿ ಮಾಡೋ ವಿಡಿಯೋ ಮಿಸ್ ಆಯಿತು. ರೊಟ್ಟಿ ಮಾಡೋ ವಿಡಿಯೋ ನನಗೆ ಮಾಡೋಕ್ಕಾಗಲಿಲ್ಲ. ಬಟ್ ಎಷ್ಟು ವಿಡಿಯೋ
ಮಾಡಿ ತೋರ್ಸೋಕ್ಕಾಗ್ತೈತೆ ಅಷ್ಟು ವಿಡಿಯೋಗಳನ್ನ ನಾನು ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ವಿಡಿಯೋನೂ ಮಾಡಬೇಕು, ಈ ಕಡೆ ಎಡಿಟು ಮಾಡಬೇಕು, ಸೊ ಕೆಲಸನೂ ಮಾಡಬೇಕಂದ್ರೆ ಆಗೋದಿಲ್ಲ. ನನಗೆ ಕೆಲವೊಂದು ವೀಡಿಯೋಸ್ಗಳನ್ನ ಮಾಡ್ಕೊಳ್ಳೋಕ್ಕಾಗ್ತೈತಿ, ಕೆಲವೊಂದು ವೀಡಿಯೋಸ್ಗಳನ್ನ ಮಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ನನಗೆ ವ್ಲಾಗ್ ವಿಡಿಯೋಗಳನ್ನ ಮಾಡೋಕ್ಕೆ ಆಗ್ತಾಯಿಲ್ಲ. ಆದರೂ ಅಡ್ಜಸ್ಟ್ ಮಾಡ್ಕೋರಿ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ವಿಡಿಯೋಗಳನ್ನ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆನಾ? ಪಟ್ 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 ಅಡುಗೆ ಕೆಲಸ ಮುಗಿಸ್ಕೊಂಡ್ರೆ ಮುಗಿದೇ ಹೋಯ್ತು. ಬಂದ್ಲು ನೋಡಿ ಸುಂದ್ರಿ, ಫೋನ್ ಮುಂದೆ ಬರ್ತಾಳೆ, ಹಾಯ್ ಫ್ರೆಂಡ್ಸ್ ಅಂತಾಳೆ. ಅದು ಕಾಣೋದಿಲ್ಲ, ಕುಳ್ಳಿ ಇದ್ದಾಳೆ ಫಸ್ಟ್ ಆಫ್ ಆಲ್ ಮೊದಲಕ್ಕಿ. ಹತ್ರ ಬಂದರೆ ಕಾಣಿಸೋದಿಲ್ಲ, ದೂರ ನಿಂತ್ಕೊಂಡು ಮಾತಾಡು ಅಂತ ನಾ ಹೇಳ್ತಾ ಇದ್ದೆ. ಹಾಯ್ ಫ್ರೆಂಡ್ಸ್ ಅಂತ ಇದ್ಲು. ಯಪ್ಪ ಏನು ಮಾತಾಡ್ತಾಳೆ ಫ್ರೆಂಡ್ಸ್, ಏನು ಮಾತಾಡೋದು ಕಲ್ತಿದ್ದಾಳೆ ನೋಡಿ. ಎಷ್ಟು ದೊಡ್ಡವಳಾದ್ಲು, ಒಂದು 3-4 ತಿಂಗಳು ನೋಡ್ತಿದ್ದಂಗೆ ಎಷ್ಟು ದೊಡ್ಡವಳಾಗ್ಬಿಟ್ಲು ನೋಡಿ ಇವಳು. ನಿಕ್ಕು ನನಗರ ಕೆಲಸ, ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೆ. ಸುಮ್ಮನೆ ಮಾತಾಡ್ತಾ ಇದ್ಲು. ವಿಡಿಯೋ ಮುಂದೆ ನಿಂತು ಕ್ಯಾಮ್ರಾ ಸಿಕ್ತಂದ್ರೆ ಮುಗೀತು, ಮಾತಾಡ್ತಾನೇ ಇರ್ತಾಳೆ ಫ್ರೆಂಡ್ಸ್. ಆಕಿ ಸುಮ್ಮನೆ ಇಟ್ಬಿಟ್ಟಿದ್ದೆ ಆನ್ ಮಾಡಿ ನಾನು. ಹತ್ರ ಬರ್ತಿದ್ದಾಳೆ, ಫೋನ್ ಹತ್ರ ಬರ್ತಿದ್ದಾಳೆ, ಬಟ್ ಆಕೆ ಕಾಣಿಸ್ತಾ ಇಲ್ಲ. ದೂರ ಹೋದರೆ ಕಾಣಿಸ್ತಾಳೆ. ಹೇಳ್ತಾ ಇದ್ದೆ, ದೂರ ನಿಂದ್ರು ಕಾಣಿಸ್ತೀಯಾ ಅಂತ ಹೇಳ್ತಾ ಇದ್ದೆ. ಹಾಯ್ ಫ್ರೆಂಡ್ಸ್ ಹತ್ತಿರ್ತಾಳೆ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ. ಇನ್ನೂ ಹೆಚ್ಚಿನದಾಗಿ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇನ್ನೊಂದು, ನಂದು ಫೋನಿಂದು ಕ್ಯಾಮ್ರಾ ಅಷ್ಟೊಂದು ಕ್ಲಿಯರಿಟಿ ಇಲ್ಲ. ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕೂ ಮನಸ್ಸು ಬರೋದಿಲ್ಲಲ್ಲ. ಅದು ಆದಷ್ಟು ಬೇಗ ಇನ್ನೊಂದು ಫೋನ್ ತೊಗೋಬೇಕಂತ ಹೇಳಿ ಐಡಿಯಾ ಐತಿ, ನೋಡೋಣ. ಆದಷ್ಟು ಬೇಗ ಬೇರೆ ಫೋನ್ ತೊಗೊಂಡು ಅದರಲ್ಲಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ನೋಡಿ ಯಾವ ರೀತಿ ಮಾಡ್ತಾ ಇದ್ದಾಳೆ. ನಾನು ಬೆಳ್ಳುಳ್ಳಿ ಸುಲ್ಕೊತ ಇದ್ದೆ, ಎಲ್ಲ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು. ಸಾರಿಗೂ ಒಗ್ಗರಣೆ ಹಾಕ್ಬೇಕಲ್ವ, ಸೊ ಅದರ ಸಂಬಂಧ ಬೆಳ್ಳುಳ್ಳಿ ಸುಲ್ಕೊಂತ ನಿಂತ್ಕೊಂಡಿದ್ದೆ ನಾನು. ಅವಳ ಪಾಡಿಗಳು ಆಟ ಆಡ್ಕೊಂತ ಇದ್ಲು. ಇಷ್ಟು ನೋಡಿ ಫ್ರೆಂಡ್ಸ್, ನಂದು ಡೇ ಹಿಂಗಿರ್ತತಿ. ಬಟ್ ಏನಪ್ಪ ಅದು ಡೈಲಿ ಇದನ್ನ ತೋರಿಸೋದು ಅಂತಂದು ಹೇಳ್ಬಿಟ್ಟು ನಾನು ಜಾಸ್ತಿ ಈ ಥರ ವೀಡಿಯೋಸ್ಗಳನ್ನ ತೋರಿಸೋದಿಲ್ಲ ಅಲ್ವಾ. ನಿಮಗೂ ಚೇಂಜ್ ಅನಿಸ್ಬೇಕಲ್ವ. ಸೊ ಅದ್ರ ಸಂಬಂಧ ನೋಡಿ ಹೆಂಗಿದೆ ಇವತ್ತಿಂದು ಡೇ ಅಂತ. ಸಬ್ಬಸ್ಗಿ, ಬೇಳೆ, ಜೀರಿಗೆ, ಬೆಳ್ಳುಳ್ಳಿ, ಎಣ್ಣೆ ಇಷ್ಟು ಹಾಕಿ ಸೀಟಿ ಹೊಡಿಸ್ತೀನಿ. ಇಲ್ಲಿ ಬದನೆಕಾಯಿ ತೊಕ್ಕು ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಆಂಧ್ರ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಬದನೆಕಾಯಿ ತೊಕ್ಕನ್ನ. ಟೊಮೊಟೊ, ಬದನೆಕಾಯಿ, ಮೆಣಸಿನ್ಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ, ಉಪ್ಪು ಹಾಕಿ ಹರಿದು ಇದನ್ನೂ ಹರಿಬೇಕು ಫ್ರೆಂಡ್ಸ್. ಏನು ಮಸ್ತ್ ಅಂತೀರ, ಏನು ಟೇಸ್ಟ್ ಇರುತ್ತೆ ಗೊತ್ತಾ. ಅಜ್ಜಿ ಕೈಯಲ್ದು ಅಡುಗೆ ತಿಂದಂಗೆ ಆಗುತ್ತೆ, ಅಷ್ಟು ರುಚಿ ಇರುತ್ತೆ. ಬೇಕಾದರೆ ಒಂದು ಸಲ ನೀವು ಟ್ರೈ ಮಾಡಿ ಮನೆಯಲ್ಲಿ, ಎಷ್ಟು ಚೆನ್ನಾಗಿರ್ತೈತಿ ಗೊತ್ತಾ. ಅನ್ನಕ್ಕಂತೂ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಅಮೃತ ಮಸ್ತ್ ಇರ್ತೈತಿ. ಇಲ್ಲಿ ನೋಡಿ ಬೆಳ್ಳುಳ್ಳಿನೂ ಸಹ ಸುಲ್ಕೊಳ್ಳೋಕ್ಕೆಲ್ಲ ತಯಾರಿ ಮಾಡ್ಕೊತಿದ್ದೆ. ಕೆಲವೊಂದು ಸ್ವಲ್ಪ ಸುಲ್ಕೊಂಡೆ. ಬೆಂಡೆ ಫ್ರೈನೂ ಮಾಡಬೇಕಂತ ಹೇಳಿ ಇದನ್ನು ಮಾಡ್ತಾಯಿದ್ದೆ. ನೋಡಿ ಅವಲಕ್ಕಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವಲಕ್ಕಿಗೆ ಒಗ್ಗರಣೆ ಸಹ ಬೇಯ್ತಾ ಇದೆ. ಇಷ್ಟು ಬೇಗ ಬೇಗ ಅಡುಗೆ ಮಾಡಿ ಕೂತ್ಕೊಂಡ್ಬಿಟ್ರೆ ಮುಗಿಯುತ್ತೆ ಅಲ್ವ ಕೆಲಸ, ಆರಾಮಿರ್ಬೋದು. ಆಮೇಲೆ ರೆಸ್ಟ್ ಮಾಡ್ಕೊಂಡು ಅಂತಂದು ಹೇಳ್ಬಿಟ್ಟು ಬೇಗ ಬೇಗ ಮುಗಿಸ್ಬಿಟ್ಟೆ. ಅಲ್ಲಿ ಬೇಳೆನೂ ಸಹ ಸೀಟಿ ಹೊಡೆಸಿಟ್ಟಿದ್ದೆ. ನೋಡಿ ಇಲ್ಲಿ ದೊಣ್ಣೆ ಮೆಣಸಿನ್ಕಾಯಿ ಸಹ ಹುರಿದಿಟ್ಟಿದ್ದೆ. ಒಂದು 4-5 ಇದ್ವೇನೋ, ಅವನೇ 2 ಹೋಳು ಮಾಡಿ ಈ ಥರ ಹುರಿದಿಟ್ಕೊಂಡೆ ನಾನು. ರೊಟ್ಟೆ ಜೊತೆ ಸೈಡಿಗೆ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು. ಇಲ್ಲಿ ನೋಡಿ ಬೆಂಡೆಕಾಯಿನೂ ಸಹ ತೊಳೆದು ಈ ಥರ ಒಂದರಲ್ಲಿ 2 ಹೋಳು ಮಾಡಿ ತೊಳೆದಿಟ್ಕೊಂಡಿದ್ದೆ. ನಡುಕ್ಕೆ ಹೊಟ್ಟೆ ಸೀಳಿ ಅದರಲ್ಲಿ ಮಸಾಲ ತುಂಬೋದು. ನೋಡಿ ಸಬ್ಬಸ್ಗಿ ಬೇಳೆನೂ ರೆಡಿ ಆಯಿತು, ಕುದೀತಾ ಇದೆ. ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಈ ಥರ ಕುದಿಬೇಕಂತೆ, ಕುದ್ದಷ್ಟು ಟೇಸ್ಟು ಜಾಸ್ತಿ ಅಂತೆ ಫ್ರೆಂಡ್ಸ್. ನಮ್ಮ ಮಮ್ಮಿ ಹೇಳ್ತಾ ಇರ್ತಾರೆ, ನನಗೂ ಇದು ಗೊತ್ತಿಲ್ಲ ಅಷ್ಟು. ಬಟ್ ಕುದಿಬೇಕಾದ್ರೆ ಉಕ್ಕಿಸ್ಬಾರ್ದಂತೆ, ರುಚಿಯೆಲ್ಲ ಹೋಗುತ್ತೆ ಅಂತಂದು ಹೇಳ್ತಾರೆ.
ಏನೇನೋ ಸಂಪ್ರದಾಯಗಳನ್ನ ಮಾಡ್ಕೊಂಡಿರ್ತಾರೆ ಹಿರಿಯರಲ್ವ. ನೋಡಿ ಯಾವ ರೀತಿ ಇದೆ. ಇವತ್ತಿಂದು ನನ್ನ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸಾರಿ, ಯಾರು ಬೇಸರ ಮಾಡ್ಕೋಬೇಡಿ. ಈ ನನ್ನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.